ಲಿಂಗೇಗೌಡನ ಮನೆಯಲ್ಲಿ ಬರ್ತದೆ. ಈ ಒಯ್ಯಂಗೆ ಫೋನಿಗೆ ಲೊಕೇಶನ್ ಕಳಿಸು ಅಂದ್ರೆ ಲವ್ ಸಿಂಬಲ್ ಕಳಿಸ್ಬಿಟ್ಟಿದ್ದಾನೆ. ಛೇ, ಇಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಮಲಗಿದ್ದಾನೆ, ಕೇಳೋಣ. ರೇ ಸ್ವಾಮಿ, ರೇ ಸ್ವಾಮಿ, ರೇ ಏನಣ್ಣ? ಇಲ್ಲಿ ಲಿಂಗೇಗೌಡನ ಮನೇಲಿ ಬರ್ತದಪ್ಪ. ಮನೆ ಎಲ್ಗೂ ಬರಕ್ಕಿಲ್ಲ, ನಾವೇ ಅದ್ರ ಹತ್ರ ಹೋಗ್ಬೇಕು. ಸರಿ, ನಾವೇ ಹೋಗೋಣ. ಎಲ್ಲಿ ಬರ್ತದೆ? ಎಲ್ಲದೆ? ಯಾವ ಲಿಂಗೇಗೌಡ ಬೇಕು ನಿಮ್ಗೆ? ಶಂಭು ಲಿಂಗೇಗೌಡನ, ಶಂಕರ ಲಿಂಗೇಗೌಡನ, ಕರಿ ಲಿಂಗೇಗೌಡನ, ಬಿಳಿ ಲಿಂಗೇಗೌಡನ ಅಥವಾ ಬರೀ ಲಿಂಗೇಗೌಡನ? ಪಾ ಬರೀ ಲಿಂಗೇಗೌಡ ಅಂತ ಹೇಳೋನೆ. ಅವನಿಗಿಬ್ರು ಹೆಣ್ಮಕ್ಳವ್ರೆ. ಓ ಗೊತ್ತಾಯ್ತು ಬಿಡಿ, ಅವನ ಹೆಸರು ಕುಂತ್ಲಿಂಗೇಗೌಡ ಅಂತ. ಏನೋ ಕುಂಟ್ಲಿಂಗೇಗೌಡನ? ಏ ಕುಂಟ ಅಲ್ಲ, ಕುಂತ್ಲಿಂಗೇಗೌಡ ಅಂತ. ಕೂತು ಕೂತು ಕೂಸ್ ಬಡವಾಯ್ತಂತಾರಲ್ಲ, ಹಂಗೆ ಯಾವಾಗ್ಲೂ ಕೂತೇ ಇರ್ತಾನೆ. ಅದಕ್ಕೆ ನಾವೆಲ್ಲರೂ ಕುಂತ್ಲಿಂಗೇಗೌಡ ಕುಂತ್ಲಿಂಗೇಗೌಡ ಅಂತ ಕರಿತೀವಿ. ಓ ಹೌದಾ, ಸರಿ ಸರಿ, ಮನೆ ತೋರಿಸು ಬಾಪ್ಪ. 5 ರೂಪಾಯಿ ತಾತ. 5 ರೂಪಾಯಿನಾ? ಯಾಕೆ? ಮನೆ ತೋರ್ಸಕ್ಕೆ. ಮನೆ ತೋರ್ಸಕ್ 5 ರೂಪಾಯಿನಾ? ಹೌದು. ನನ್ನ ಹೆಸರು ಏನ್ ಗೊತ್ತೇ? ಏನು? ಪುಕ್ಸಟ್ಟೆ ಪುಟ್ಸ್ವಾಮಿ ಅಂತ. ನಾನು ಯಾವ ಕೆಲಸನೂ ಕಾಸಿಲ್ದೆ ಪುಕ್ಸಟ್ಟೆ ಮಾಡಕ್ಕೆ ಇಲ್ಲ. ಹೌದು, ತಮ್ಮ ಹೆಸರೇನು? ನನ್ನ ಹೆಸ್ರೇ ತಮಡಪ್ಪ ಅಂತ. ಓ ತಗಡಪ್ಪನೇ. ತಗಡಪ್ಪ ಅಲ್ಲ, ತಮಡಪ್ಪ ಅಂತ. ಯೋ ಅದೇ ಕಣಯ್ಯ, ತಗಡಪ್ಪ ತಗಡಪ್ಪ. ಹೋ, ಏನಾರು ಕರ್ಕೊ ಹೋಗ್ಲಿ, 5 ರೂಪಾಯಿ ಕೊಡ್ತೀನಿ, ಮನೆ ತೋರ್ಸಯ್ಯ. ಬಾ ತೋರಿಸ್ತೀನಿ. ಓ ನೀನು ಬೆಂಗಳೂರಿಗೆ ಹೋಗಿದ್ದೆ ಕಣ್ಲಾ? ಯಾಕೆ? ಫಿಲಮ್ ನೋಡಕ್ಕೆ. ಯಾವ್ದು ಕನ್ನಡನಾ? ಇಂಗ್ಲೀಷ್ ಕಣೋ. ಓ ಏನೋ ಪುಕ್ಸಟ್ಟೆ, ಯಾರನ್ನ ಕರ್ಕೊಂಡು ಹೊಟ್ಟಿದ್ಯಾ? ಇದು ಪುಕ್ಸಟ್ಟೆ ಏನೋ? ಎಲ್ಲಿಗೊಂಟೆ? ಏ ಕುಂತ್ಲಿಂಗೇಗೌಡ್ರ ಮನೆಗೆ ಹೋಗ್ತೀನಿ. ಯಾಕೋ? ಯಾಕೆ ಅಂತ ನಾನು ಕೇಳಿಲ್ಲ. ಯಾಕಣ? ಅವ್ರೇನ್ ನಿಮ್ ನೆಂಟ್ರೆ? ನೆಂಟ್ರಲ್ಲ, ಅವ್ರಿಗೆ ಹೆಣ್ಮಕ್ಳವ್ರಲ್ಲ. ಅವ್ರು ನೋಡಕ್ಕೆ ಬೆಂಗಳೂರಿಂದ ಗಂಡು ಬರ್ತಾ ಇದೆ. ಓ ಹೆಣ್ಣು ನೋಡಕ್ ಹೊರ್ಟಿದ್ಯಾ? ಪುಕ್ಸಟ್ಟಣ ಸುಮ್ಕಿರೋ, ಊರಲ್ಲಿ ಗಂಡ್ಗಳಿಗೆ ಬರುವೆ. ಈ ವಯ್ಯ ಬ್ರೋಕರ್ ಅಂತ ಗೊತ್ತಿದ್ರೆ ಊರೊಳಗೆ ಕಾಲಿಡಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮೂರಲ್ಲಿ ಗಂಡ ಐಕ್ಳು ಜನ ಇಷ್ಟೊಂದು ಜನ ಇದ್ದೀವಿ, ನಮ್ಮನ್ನು ಬಿಟ್ಬಿಟ್ಟು ಬೇರೆಯವ್ರಿಗೆ ಹೆಂಗೆ ತೋರಿಸ್ತೇನೆ ವಯ್ಯ? ಹೆಂಗ್ಲ ಬಂದ ನಮ್ಮೂರಿಗೆ ಒಂದ್ ಬಿಟ್ರ ಅಂದ್ರೆ ಅಷ್ಟೇ. ಈಗ ಅಲ್ಲ ಕಣ್ರಪ್ಪ, ಬಸಿ ನನ್ನ ಮಾತು ಕೇಳ್ರಪ್ಪ. ಯೋ ತಗಡಾಡ, ನೀನ್ ಸುಮ್ಕಿರು, ನಾನು ಮಾತಾಡ್ತೀನಿ. ಹೋ ಪುಕ್ಸಟ್ಟೆ, ಸುಮ್ಕೆ ಇರಲ್ಲ ನೀನು. ಯಾವುದೇ ಕಾರಣಕ್ಕ ಏನು ನಾವು ಮುಂದಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಲೋ ಪುಕ್ಸಟ್ಟೆ, ಎಲ್ಲಿಂದನೋ ಬಂದವನ್ಗೆ ಅದೆಂಗ್ಲ ಸಹಾಯ ಮಾಡ್ತೀಯಾ? ಅದ್ ಹೆಂಗ್ ಒಳಗೆ ಕರ್ಕೊಂಡು ಹೋಗ್ತೀಯಾ? ನಾವು ನೋಡ್ತೀವಿ. ಯಾರ್ಲಾದು ಗಲಾಟೆ ಮಾಡ್ತಾ ಇರೋದು? ತಗಡ್ತೀನಿ. ಅಕ್ಕೋ ಸರಿಯಾದ ಟೈಮ್ಗೆ ಬಂದೆ, ನಿಮ್ಮನೆ ಕಡೆನೇ ಬರ್ತಿದ್ದೆ. ಲಿಂಗೇಗೌಡ್ರು ಏನ್ರು? ನಮಸ್ಕಾರ ಕಣಕ್ಕ. ಅಕ್ಕೋ ನೀವು ಅಯ್ಯನ ನಿಮ್ಮ ಮನೆ ಕಡೆ ಕರ್ಕೊಂಡ್ ಬರ್ತೀನಿ. ಈ ಐಕ್ಲವಲ್ಲ ತಡಿತಾವಕ್ಕ. ಏಯ್ ಯಾಕಲ್ಲ ಹಂಗದೆ ಮೈಗೆ? ಅಕ್ಕ ನೀವಯ್ಯ ನಿಂಗೆ ಗೊತ್ತೇ? ನೋಡಿಲ್ವಲ್ಲ? ಓ ನಿನ್ ಗಂಡ ಗೊತ್ತು ಕಣಮ್ಮ. ಓ ಬನ್ನಿ ಬನ್ನಿ ಹಂಗಾಗಿ. ಅವರೇ ಬಂದ್ರಲ್ಲ, ನೀನ್ ಯಾಕೆ ಹೋಗೋ. ನಂದು 5 ರೂಪಾಯಿ. ನನ್ ಬ್ಯಾಗು ಕಣಯ್ಯ. ಬರ್ತೀನಿ ನಡೇ. ನಡೇ, ನಿಮ್ ಸಿಟಿ ಜನ ನಮ್ಗೆ ಗೊತ್ತಿಲ್ವೇ? ಓ ಹೋಗ್ಲಿ ಹೋಗ್ಲಿ, ಯಾವ ಗಂಡ್ ಕರ್ಕೊಂಬಂದ್ ಮದ್ವೆ ಮಾಡ್ತಾಳೋ ನಾವು ನೋಡ್ತೀವಿ. ಬನ್ನಿ ಬನ್ನಿ. ಯಾಕ ನಿಮ್ಮನ್ನ ಕೇಳ್ಕೊಂಡು ಯಾರೋ ಬಂದವ್ರೆ. ನಾನು ಈಗ ಉಂಡೆ, ಹೊಟ್ಟೆ ಹಸಿಲ್ಲ, ಆಮೇಲೆ ನೋಡ್ತೀರಿ. ನಿಮ್ಮನ್ನ ಉಂಡಿದಿ ಅಂತ ಯಾರು ಕೇಳ್ದವ್ರು? ಅಲ್ಲಿ ಯಾರೋ ಬಂದವ್ರೆ ನೋಡಿ. ಪುಕ್ಸಟ್ಟೆ ಬಾರ್ಲ ಕೂತ್ಕೋ. ನೀವು ಕೂತ್ಕೊಳ್ರಿ, ಕುಡಿಯಕ್ ನೀರ್ ಸರಿ ಕಣಕ್ಕ, ಆಯ್ತು. ಇವ್ರೆ ಕೂತ್ಲಿಂಗೇಗೌಡ್ರು. ಯಾರು ಇವ್ರು? ತಗಡೆಯವರು. ದನಿನ್ ಡಾಕ್ಟ್ರೇ, ನಾವು ಯಾವ ದರನೂ ಕಟ್ಟಿಲ್ಲ ಕಣಪ್ಪ.
ದನ ತೋರ್ಸಕ್ಕೆ. ದನ ಕಟ್ಟಿಲ್ಲ, ಆದ್ರೆ 2 ದನ ಸಾಕಿದಿರಲ್ಲ ಅದಕ್ಕೆ ಗಂಡ್ ತೋರ್ಸಕ್ ಬಂದವ್ರೆ. ಗಂಡ್ಸೋ ತಗವನ ಯಾರಿಗೋ ತಗಡಪ್ಪ, ನನ್ ಕೈಲಾಗಕ್ಕಿಲ್ಲ, ನಂದು 5 ರೂಪಾಯಿ ಕೊಟ್ಬಿಡು, ನಾನು ಹೊಂಟೋಯ್ತೀನಿ. ನಿಂತ್ಕೋ, ನನ್ಗೆ ಇವ್ರ ಜೊತೆ ಹೋಗಕ್ಕಾಗಲ್ಲ, ಬೇಕಾದ್ರೆ 10 ರೂಪಾಯಿ ಕೊಡ್ತೀನಿ, ಇಲ್ಲೇ ನಿಂತ್ಕೋ. ಅಂದಂಗೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನೀರ್ ತರ್ಲಿಲ್ಲ. ನಾನಮ್ಮ ತಗಡೆಯವರು ಅಕ್ಕ, ನಿಮ್ ಹೆಣ್ಮಕ್ಳಿಗೆ ಗಂಡ್ ತೋರ್ಸಕ್ ಬಂದವ್ರೆ. ಬೆಂಗಳೂರಿಂದನಾ? ಹೌದಮ್ಮ, ಬೆಂಗಳೂರಿಂದಾನೇ ಬರ್ತಾರೆ. ಇರಿ, ನಮ್ಮ ಹುಡುಗಿರ್ ಕರ್ಕೊಂಬರ್ತೀನಿ. ಅಯ್ಯೋ, ಅವ್ರು ಬಂದ್ರೆ ಅಷ್ಟೇ ನನ್ ಕತೆ. ತಗಡಪ್ಪ, ನೀನ್ 5 ರೂಪಾಯಿನೂ ಬೇಡ, 10 ರೂಪಾಯಿ ಬೇಡ, ನಾನು ಬಿಟ್ಬಿಡು, ನಾನು ಹೊಂಟೋಯ್ತೀನಿ. ನಿಂತ್ಕೋ ಸುಮ್ನೆ. ಇವ್ರೇ ನಮ್ಮ ಹುಡುಗಿರು. ಚೆನ್ನಾಗೇ ಇದಾರೆ ಹುಡುಗಿರು. ನಿನ್ನ ಹೆಸರೇನಮ್ಮ? ಸುಮ್ಮನಿರಿ, ನಂಗೆ ನಾಚಿಕೆ ಆಯ್ತದೆ. ನಾನೇನೋ ಕೇಳ್ದೆ, ಕೇಳಬಾರ್ದಿದ್ದು ನಾಚಿಕೆ ಆಗಕ್ಕೆ. ಹೋಗ್ಲಿ, ನಿನ್ನ ಹೆಸರೇನಮ್ಮ? ಅಯ್ಯೋ, ಕಾಲೇಜ್ಗೆ ಇವತ್ತು ರಜಾ, ನಾಳೆ ಹೋಯ್ತೀವಿ. ಇವ್ರಿಗೂ ಕಿವಿ ಕೇಳ್ಸಲ್ವಾ? ಅದಕ್ಕೆ ಕಡೆ ಏನೋ ಹೇಳಿದ್ದು, ನನ್ನ 5 ರೂಪಾಯಿ ಕೊಟ್ಬಿಡ, ಏನೋ ಹೊಂಟೋಯ್ತೀನಿ. ಆಹಾ, ಈ ಹುಡುಗಿರ್ನ ಮದ್ವೆ ಆಗಕ್ಕ ಕ್ಯೂ ಅಲ್ಲಿ ನಿಂತಿರೋದು ಇವ್ರು ಹುಡುಗರು. ಅವನು ಹೇಳಿದ್ ಸರಿಯಾಗೇ ಇದೆ. ಕುಂಟಿನೋ, ಕುರುಡಿನೋ, ಕಿವುಡಿನೋ, ಮೂಗಿನೋ ಯಾರಾದ್ರೂ ಪರವಾಗಿಲ್ಲ, ಹುಡುಗಿ ಅಂತ ಇದ್ರೆ ಸಾಕು, ಮದ್ವೆ ಆಗ್ಬಿಡ್ತೀನಿ. ಅಮ್ಮ ತಾಯಿ, ನಿಮ್ಮ ಹುಡುಗಿರು ಚೆನ್ನಾಗೇ ಇದ್ದಾರೆ. ಬೆಂಗಳೂರಿಂದ ಆ ಹುಡುಗನ ಕರ್ಸ್ಬಿಡ್ಲಾ? ಐತ್ಲಕ್ ಬಂದ್ರೆ ಐತಿ, ನಿಮ್ಮನ್ನೇನೋ ಕೇಳ್ತಾವ್ರೆ. ನನ್ನ ಕೈಲಾಗಕ್ಕಿಲ್ಲ. ಈ ವಯಸ್ಸಲ್ಲಿ ಹೆಂಗ್ ಕೆಲಸ ಮಾಡ್ಲಿ? ಕ್ಯೂಡ್ ಅಂತ ತೌಡ್ ಅಂತಾನಲ್ಲಯ್ಯ, ಅದಕ್ಕೆ ಕಣ ಹೇಳಿದ್ದು, ನಾನು ಬಿಟ್ಬಿಡಯ್ಯ, ನಾನು ಹೊಂಟೋಯ್ತೀನಿ. ಯೋ, ಸುಮ್ಮನೆ ನಿಂತ್ಕೊಳಯ್ಯ. ನಿನ್ಗೆ ಹೆಂಗೆ 5 ರೂಪಾಯಿ ಸಿಗ್ತದೋ, ನನಗೆ ಆ ಹುಡುಗನ ಈ ಹುಡುಗಿನ ತೋರಿಸಿದ್ರೆ ಅಷ್ಟೇ ದುಡ್ಡು ಸಿಗ್ತದೆ. ಇರು, 50-50 ಮಾಡ್ಕೊಳೋಣ. ಅಮ್ಮ, ಇವತ್ತೇ ಕರ್ಸ್ಬಿಡ್ಲೆ ಹುಡುಗನ್ನ? ಬೇಗ ಕರ್ಸ್ಬಿಡ್ರಿ, ನಮ್ಮೂರು ಹುಡುಗರು ಸರಿ ಇಲ್ಲ. ಹಾ, ಎಲ್ಲೋದ್ರಿ ಇವರು? ತಗೋ 20 ರೂಪಾಯಿ, ಮಜ್ಜಾ ಮಾಡು. ನಾನು ಹುಡುಗನಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ, ನೀನು ಆಮೇಲೆ ಬರುವಂತೆ. ಹೋಗು. ಬರ್ತೀನಿ ಕಣ. ಬಾಡೆ ಬಾಡ್ತೀನಿ, ತುಂಬಾ ದಿನ ಆಯ್ತು ಬಿಡು. ಏ, ನೀನ್ ಬಾಡ್ ಕೇಳಿದ್ರೆ ಅವರು? ದನಿನ್ ಡಾಕ್ಟ್ರು. ಅಕ್ಕ, ಮೊದ್ಲಿಂದನೂ ಹಿಂಗೇನ ಅಕ್ಕ ಇವರು? ಇವ್ರು ಹಂಗೆ ಕಣ್ ಕೂತ್ಕೊಳ್ಳಿ, ಬರ್ತೀನಿ. ಅಯ್ಯೋ, ಈ ಅಪ್ಪನ ಜೊತೆ ಇನ್ನೂ ಹಿಂಗೆ ಹೇಗೋದು ಭಗವಂತ. ನಾಟಿ ಹಸಿನ ಡಾಕ್ಟ್ರು, ಸೀಮೆ ಹಸಿನ ಡಾಕ್ಟ್ರು. ಅದ್ಯಾಕೆ ಸುಮ್ಮನೆ ನಿಂತಿದ್ಯ? ಏನಾದರೂ ಮಾತಾಡು. ಏನೋ ದೊಡ್ಡದಾಗಿ ಕೇಳಿಸ್ಕೊಳ್ಳೋರಂಗೆ ಮಾತಾಡು ಅಂತಾಳೆ. ನಾಷ್ಟ ಬೆಳಗ್ಗೆನೇ ಆಯ್ತು, ಅದ್ಯಾಕೆ ಈಗ ಕೇಳ್ತಿದ್ಯಾ? ಲಕ್ಷ್ಮಿ, ಅದೆಲ್ಲ ನಾನು ಹೇಳಿದ್ದು. ಬೆಂಗಳೂರಿಂದ ಗಂಡು ನೋಡೋಕೆ ಬರ್ತಾ ಇದ್ದಾರಂತೆ ನಿನ್ನ. ನಾ ಅಲ್ಲಿ ಮಲಗಿದ್ದೆ, ಅದ್ಯಾರೋ ಬಂದಿದ್ದ, ಮಾತಾಡ್ಕೊಂಡು ನಿಂತಿದ್ದೆ. ಅದಲ್ಲ ಲಕ್ಷ್ಮಿ, ಗಂಡು 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 ಬರ್ತಾ ಇದ್ದಾರಂತಲ್ಲ. ನಂಗೆ ನಾಚಿಕೆ ಆಗುತ್ತಪ್ಪ ತಾಳಿ ಕಟ್ಸ್ಕೊಡೋದಕ್ಕೆ. ಓ, ಇಲ್ಲಪ್ಪ ತಗ್ಲಕ್ಕೊಂಡು ಹಂಗೆ ಹೇಳೋದು ಇವಳಿಗೆ. ಲಕ್ಷ್ಮಿ, ನೀನು ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ನಾನು ಬಿಡಲ್ಲ. ನಾನು ಬರಲ್ಲಪ್ಪ ಪಿಕ್ಚರ್ಗೆ, ನಮ್ಮಪ್ಪ ಬೈತಾನೆ. ನೀನು, ನಿಮ್ಮಪ್ಪ, ನಿಮ್ಮವ್ವ ಎಲ್ಲರೂ ಸೇರಿ ನಾನು ಸಾಯಿಸ್ಬಿಟ್ರಿ. ನಿನ್ನ ಪ್ರೀತಿ ಮಾಡಿದ್ದಕ್ಕೆ ನಾನು ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ನಾನೇನು ಇವಳಿಂದ ನಾಯಿ ಥರ ಎಲಿತಾ ಇದ್ದೀನಿ. ಇವಳು ನನ್ನ ಪ್ರೀತಿಸ್ತಾ ಇದ್ದಾಳೋ ಇಲ್ವೋ ಅಂತ ಹೆಂಗೆ ತಿಳ್ಕೊಳ್ಳೋದು? ಹೂವಾಗ ಕೊಟ್ಟರೆ ಅವಳು ನನ್ನ ಪ್ರೀತಿಸ್ತಾ ಇದ್ದಾಳಲ್ಲ ಅಂತ ಗೊತ್ತಾಗತ್ತೆ. ಲಕ್ಷ್ಮಿ, ನೀನನ್ನ ಪ್ರೀತಿಸ್ತಾ ಇದೀಯಲ್ಲ? ಐ ಹೂವ, ಮಾರಮ್ಮನ ಗುಡಿಗೆ ಈಗಲೇ ಇಟ್ಬಿಟ್ಟು ಬರ್ತೀನಿ ತಾಳ್ವೆ. ಮಾರಮ್ಮನಲ್ಲೇ. ಲೇ ಪವನ, ಯಾಕೋ ಹಿಂಗೆ ಅಣ್ಸುಟ್ಟು ಬೆಕ್ತರ ಓಡಾಡ್ತಿದ್ಯಾ? ಅಲ್ಲ ಕಣೋ, ಪವನ ಅಂತ ಹೆಸರಿಟ್ಕೊಂಡಿದ್ಯಾ,
ನನ್ನ ಜೀವನ ಯಾವಾಗಲೂ ಪಾವನ ಮಾಡ್ತೀಯಾ? ಲೇ ಪೂರ್ಣಿ, ಇಷ್ಟರಲ್ಲೇ ಬೆಂಗಳೂರಿಗೆ ಹೋಗ್ತೀನಿ, ಕೆಲ್ಸಕ್ಕೆ ಸೇರ್ತೀನಿ, ಸಂಪಾದನೆ ಮಾಡ್ತೀನಿ, ಸಾಹುಕಾರ ಆಗ್ತೀನಿ. ಆಮೇಲೆ ಆ ದುಡ್ಡನ್ನೆಲ್ಲ ತೊಗೊಂಬಂದು ನಿಮ್ಮ ಮನೇನ ಮುಖದ ಮೇಲೆ ಎಸಿತೀನಿ. ಆಮೇಲೆ ನೀನು ಮದುವೆ ಆಗ್ತೀನಿ ಕಣೆ. ತೆಗ್ಯೋ ಕೈನಾ. ಅಲ್ಲಿ ತನಕ ನಮ್ಮ ಅಣ್ಣ ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ಯಾ? ಯಾವನ್ನಾದ್ರೂ ನೋಡಿ ಗಂಟು ಹಾಕ್ತಾನಷ್ಟೇ. ನಿನಗೆಲ್ಲೇ ಗಂಟು ಹಾಕ್ತಾನೆ? ಅವನೇ ಗಂಟು ಹಾಕೊಳಕ್ಕೆ ಹೋಯ್ತಾವನೆ. ಆ ಏನಂದೆ? ಕುಂತ್ಲಿಂಗೇಗೌಡ್ರ ಮನೆಗೆ ಬೆಂಗಳೂರಿಂದ ಹುಡುಗಿನ ನೋಡಕ್ಕೆ ಹುಡುಗ ಬರ್ತಾವನೆ. ಆ ಹುಡುಗ ಊರೊಳಗೆ ಬರಬಾರ್ದಂತ ಹೇಳಿ ಈ ಊರಿನ ಹುಡುಗರೆಲ್ಲ ಸೇರಿ ಸ್ಟ್ರೈಕ್ ಮಾಡ್ತಾವ್ರೆ. ಅದರಲ್ಲಿ ನಮ್ಮ ಅಣ್ಣನೂ ಒಬ್ಬ. ಆ ಹುಡುಗನ ತೋರಿಸೋ ಬ್ರೋಕರು ಆಗಲೇ ಬಂದ. ಅವನ ಜೋಡಿಯೇನೋ ಜಗಳಕ್ಕೆ ನಿಂತಿದ್ದಾನೆ ನಿಮ್ಮ ಅಣ್ಣ. ನೀನು ಹೇಳ್ತಿರೋದು ನಿಜ ಏನ್ಲಾ? ಓ ಇದ್ಯಾಕೆ ಏನ್ಲಾ ಅಂತಿದೀಯಾ? ಇನ್ನೇನು ಕರಿಬೇಕು ನಿನ್ನ? ಮದುವೆ ಆಗವನು, ಮರ್ಯಾದೆಯಿಂದ ಕರಿ. ನಿನಗೆ ಮರ್ಯಾದೆ ಬೇರೆ ಕೇಡು. ನೀನು ಹಿಂಗೆ ಊರು ಸುತ್ಕೊಂತಾ ಇದ್ರೆ ನನ್ನ ಮದುವೆ ಆದಂಗೆಯ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹಾಂ ಹೇಳು. ನೀನು ಗಂಡಸೆ ಆಗಿದ್ರೆ ನಾನು ಕರ್ಕೊಂಡು ಓಡೋಗಿ ನೋಡೋಣ. ಏನೇ ಆಯಿತು ನಿಂಗೆ? ಇಷ್ಟೊತ್ತು ಸರಿಯಾಗೇ ಇದ್ದಲ್ಲಿ? ನಾನು ಈಗಲೂ ಸರಿಯಾಗೇ ಇದ್ದೀನಿ. ನಾನೇ ಹೇಳ್ತಿದ್ದೀನಿ ಕರ್ಕೊಂಡು ಓಡೋಗು ಅಂತ. ನಿನ್ಗೇನೋ ರೋಗ ಕರ್ಕೊಂಡು ಓಡೋಗಕ್ಕೆ? ಇದ್ದಕ್ಕಿದ್ದಾಗೆ ಓಡೋಗೋಣ ಅಂದರೆ ಎಲ್ಲಿಗೆ ಹೋಗೋದು? ದುಡ್ಡು? ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ನಾನೆಲ್ಲ ನೋಡ್ಕೊತೀನಿ. ದುಡ್ಡು ಒಡವೆ ಎಲ್ಲ ತೊಗೊಂಡು ಬರ್ತೀನಿ. ಆದರೆ ನೀನು ರೆಡಿನಾ? ನಾನು ಸ್ವಲ್ಪ ಟೈಮ್ ಕೊಡೆ ಯೋಚನೆ ಮಾಡೋಕ್ಕೆ. ಯೋಚನೆ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಕರ್ಕೊಂಡು ಹೋಯ್ತೀಯೋ ಇಲ್ವೋ? ಇಲ್ಲ ಅಂದರೆ ಹೇಳು. ಅವ್ನು ಯಾವನೋ ಬ್ರೋಕರ್ ಬಂದವನಂತಲ್ಲ, ಅವನ ಹತ್ರ ಹೋಗಿ ನಾನೇ ಹೇಳ್ತೀನಿ, ನಾನು ಒಂದು ಹೆಣ್ಣಿದ್ದೀನಿ, ನನಗೂ ಯಾರಾದ್ರು ಗಂಟು ತೋರಿಸಿ ಅಂತ. ಏ ಬೇಡ ಕಣೆ, ಬೇಡ. ಬೇಡ ಅಂದರೆ ಮತ್ತೆ ಕರ್ಕೊಂಡು ಹೋಯ್ತೀಯೋ ಇಲ್ವೋ? ಹಾಂ ಕರ್ಕೊಂಡು ಹೋಗ್ತೀನಿ. ಸರಿ, ನಾನೆಲ್ಲ ರೆಡಿ ಆದಮೇಲೆ ಹೇಳ್ತೀನಿ. ಆಮೇಲೆ ಬಾ. ಬಾಯ್ 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 ಹೇಳ್ತಾವಳು. ಏನು ಬಾವಿಗೆ ತಳ್ತಾವಳು ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಈ ಹುಡುಗಿರ್ನ ನಂಬಿದ್ರೆ ಆ ದೇವರೇ ಕಾಪಾಡಬೇಕು. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಏನು ಇಷ್ಟಪಡ್ತಾ ಇದೆಯೋ ಏನೋ. ನೀವಪ್ಪ ನೋಡ್ರೆ ನಿನ್ನ ಗಣ್ಣು ನೋಡ್ತಾ ಇದ್ದಾನೆ. ಅಲ್ಲ, ಅವ್ನ ಕಿವಿ ಏನೋ ಕೇಳಲ್ಲ, ಬುದ್ಧಿನೇ ಇಲ್ವಾ? ಅಂಗೈಯಲ್ಲಿ ತುಪ್ಪ ಇಟ್ಕೊಂಡು ಊರಲ್ಲೆಲ್ಲ ಬೆಣ್ಣೆ ಹುಡುಕ್ತಾವನೆ. ಊರಲ್ಲಿ ಇಂಥ ಗಂಡುಗಳನ್ನ ಇಟ್ಕೊಂಡು ಬೇರೆ ಗಂಡು ಏನಕ್ಕೆ ಹುಡುಕ್ಬೇಕು? ಇಷ್ಟೊತ್ತಾದರೂ ಸುಮ್ಮನೆ ಇದೆಯಾ? ಯಾಕೇನು ಮಾತಾಡ್ತಾನೆ ಇಲ್ಲ? ಹಾಂ, ಅಯ್ಯೋ, ಕೋಣದ ಮುಂದೆ ಕಿಂದ್ರಿ ಬರ್ಸ್ದಂಗೆ ಅವಾಗಿಂದ ಇಷ್ಟು ಉದ್ದ ಮಾತಾಡಿದೆ. ಏನು ಕೇಳಿಸ್ಲಿಲ್ಲ ಇವಳಿಗೆ. ಇನ್ನೇನು ಇವಳಿಗೆ ಭರತನಾಟ್ಯ ಮಾಡ್ಕೊಂಡು ಹೇಳ್ಬೇಕೇನೋ. ಊಟ ಮಾಡ್ದ ಮೂದೇವಿ? ನಿಂಗೆ ಗೊತ್ತಾಯ್ತು ಗಂಡು ಬತ್ತಿರೋದು? ಆಹಾ, ಎಲ್ಲ ಉಲ್ಟಾ ಕೇಳಿದ್ರೆ ಸೀದಾ ಉತ್ತರ ಹೇಳ್ತಾಳೆ ಇವಳು. ಎಲ್ಲ ನನ್ನ ಕರ್ಮ ಇವಳನ್ನ ಪ್ರೀತಿ ಮಾಡಿದ್ದಕ್ಕೆ. ಕರೆಕ್ಟು. ಅವ್ನು ಯಾರೋ ಬ್ರೋಕರ್ ಬಂದವನೇ, ಬೆಂಗಳೂರಿಂದ ಗಂಡು ಕರೆಸ್ತಾನಂತೆ. ಗಂಡ ಯಾವ್ದಾನ ಪಿಕ್ಚರ್ ಹೋಗೋಣ, ಬರ್ತೀಯಾ? ಸರಿಯಾಗೆ ಹೇಳ್ದೆ. ನಾನು ಯಾವ ಹುಡುಗನ್ನು ಒಪ್ಪೋದು ಇಲ್ಲ, ಮದ್ವೆನೂ ಆಗೋದಿಲ್ಲ. ಐಸ್ ಕ್ರೀಮು ಕೂಲ್ ಡ್ರಿಂಕ್ಸ್ ಏನಾದ್ರು ಕುಡಿತೀಯಾ? ನಾನು ಯಾವಾಗ ಹೇಳ್ದೆ? ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಕ್ಕಿಲ್ಲ. ಬಂದು ನಮ್ಮ ಅಪ್ಪನ ಹತ್ರ ಮಾತಾಡು. ಲೇ ಹಾಯ್, ಇವಳೇ ಹಿಂಗೆ. ಇವರಪ್ಪ ಇದಕ್ಕಿಂತ ಡಬಲ್ಲು. ಅವನ ಹತ್ರ ಹೋಗಿ ಏನು ಮಾತಾಡೋದು? ಉಪ್ಪಿನಕಾಯಿ ತಂದಿಲ್ವೇ? ಲೇ ಪುಕ್ಸಟ್ಟೆ, ನಿಜ ಹೇಳ, ಆ ಬ್ರೋಕರ್ ಯಾಕ್ಲ ಬಂದಿದ್ದ? ಏನ್ರಲ್ಲ ಮಾತಾಡಿದ್ರಿ? 5 ರೂಪಾಯಿ ತಾತ, ಹೇಳ್ತೀನಿ. ಏಯ್ ಪುಕ್ಷಟ್ಟೆ, ಎಣ್ಣೆ ಕೇಳಿದ್ಯಾ? ಎಣ್ಣೆ ಕೊಡ್ಸಿದ್ದೀವಿ. ನಿನ್ಗ್ಯಾಕ್ಲ 500 ರೂಪಾಯಿ? ಏನಕ್ಲಾ ಬಂದಿದ್ದು? ಯಾರು ಬಂದವರು? ಮದುವೆ ಬ್ರೋಕರ್. ಓ ತಗಡಪ್ಪ. ತಗಡಪ್ಪನೆ ಮಗ ನೋಡಿದ್ರೆ ಹಂಗೆ ಅದೇ ತಗಡ ಹಂಗೆ. ನೀನು ಸುಮ್ಕಿರ್ಲ. ಯಾವ ಊರಿಂದ ಕರೆಸ್ತಾನಂತೆ ಗಣ್ಣ? ಬೆಂಗಳೂರಿಂದ. ಯಾವತ್ತು ಕರೆಸ್ತಾನಂತೆ? 5 ರೂಪಾಯಿ ಕೊಡು, ಹೇಳ್ತೀನಿ. ಪುಕ್ಸಟ್ಟೆ, ನನಗೆ ಬರ್ತೀರ ಕೋಪದಲ್ಲೇ. ಯಾವಾಗ ಬರ್ತಾನಂತ ಹೇಳೋ ಗಂಡ.
ಇವತ್ತೇ ಬರ ಕೇಳವನೆ ಗಣ್ಣ. ಇವತ್ತೇನಾ? ಫೋನ್ ಮಾಡಿ ಇವತ್ತೇ ಬರ ಕೇಳವನೆ. ಈಗಾಗ್ಲೇ ಮದ್ವೆ ಗಂಡ್ ಬರ್ತಿರ್ಬೋದು. ಬರ್ಲಿ ಅವ್ನು ಯಾವುದೇ ಕಾರಣಕ್ಕೂ ಕುಂತ್ಲಿಂಗೇಗೌಡ್ರ ಮನೆಗೆ ಹೋಗಿ ಕುಡ್ದು ಆ ಹುಡುಗಿನ ನೋಡ್ ಕುಡ್ದು. ಹೇ ಪಾಪ ಕಡ್ರು ಅವನು. ಬಿಟ್ರೆ ಒಂದೇ ವರ್ಷದಲ್ಲಿ ಮದುವೆ ಆಗಿ ಪಾಪ ಕೊಟ್ಬಿಡ್ತಾನೆ. ನೀನ್ ಸುಮ್ಮನೆ ಇರೋ. ಅವ್ನು ಬರ್ಲಿ, ಬುರ್ಡೆ ಬಿಸ್ನೀರು ಕಾಯಿಸ್ಬಿಡ್ತೀನಿ. ಅವನನ್ನ ಹಿಡ್ದು ಕಂಬಕ್ಕೆ ಕಟ್ಟಾಕೋಣ. ಅವನೇನು ಕಳ್ಳ ಏನೋ ಕಂಬಕ್ಕೆ ಕಟ್ಟಕ್ಕೆ? ಲೋ, ನೀನ್ ಹೇಳ್ತಾರ ಸರಿ ಕಣೋ. ಮದ್ವೆ ಆಗ್ದಿರ ಗಂಡು ನಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ. ನೀನ್ ಏನಕ್ಕಯ್ಯ ಬಂದೆ ಅಂತೇಳಿ ಬೈದ್ ಕಳ್ಸೋಣ. ಸರಿ. ಇವರೆಲ್ಲ ಗಂಡುಗಳು. ಆದ್ರೆ ಆ ಹುಡುಗಿರು ಯಾವ ಹುಡುಗರನ್ನ ಸೆಟ್ ಮಾಡ್ಕೊಂಡವ್ರು ಯಾರು ಗೊತ್ತು? ಊರಲ್ಲಿ ಹುಡುಗರು ಹುಡುಗಿಯರನ್ನ ಸೆಟ್ ಮಾಡ್ಕೊಂತವ್ರೆ. ನಮಗೆ ಯಾರು ಇಲ್ವಲ್ಲೋ? ನನಗೂ ಅದೇ ಚಿಂತೆ ಕಣಣ್ಣ. ಈ ಜನ್ಮದಲ್ಲಿ ನಮ್ಗೆ ಮದುವೆ ಆಗಂಗಿಲ್ಲ ಕಣ. ಅಂದಂಗೆ ನಿನ್ ತಂಗಿ ಪೂರ್ಣ ಇರ್ಬೇಕಲ್ವಾ? ಹೌದಲ್ಲ ಮಗನೇ, ನನ್ನ ತಂಗಿ ವಿಷಯಕ್ಕೆ ಬರಬೇಡ. ಸರಿ ಆಯ್ತು ಬಿಡಪ್ಪ. ಅಲ್ಲೋಡು ಕುಳ್ಳಮ್ಮ ಬರ್ತಾಳೆ. ಮೂವರು ಇದೀವಲ್ಲೋ, ಅಡ್ಜಸ್ಟ್ ಮಾಡ್ಕೊಳಲ್ಲ. ಬರ್ರೋ. ಜೀವನದಲ್ಲಿ ಒಂಟಿ ಆಗಿದ್ವಿ, ಈಗ ಜಂಟಿ ಆಗೋಣ ಅಂತ ಅನ್ಕೊಂಡು. ನಮ್ಮೂರು ಜನರಲ್ಲಿ ನೀನೊಬ್ರನ್ನ ಆರಿಸ್ಕೊ. ನೀವು ಅಂದ್ರೆ ಮದುವೆ ಆಗ್ತೇವೆ. ಅಯ್ಯೋ ಬಡ್ಡಿ ಮಕ್ಳ, ಇದಕ್ಕೆ ನನ್ನ ಅಡ್ಡ ಹಾಕಿದ್ದು. ನನ್ನ ಮಕ್ಳ ಇನ್ನೊಂದ್ಸತಿ ನನ್ನ ತಂಟೆಗೆ ಬನ್ನಿ, ನನ್ನ ದಾರಿ ಕಟ್ಟ ಬನ್ನಿ. ಹುಟ್ಲು ನಾನಿಸ್ಬಿಡ್ತೀನಿ. ಹೆಣ್ಮಕ್ಳ ಕಂಡು ಜೋಲ್ ಸುರಿಸ್ತವೆ. ಲೇ ಇದ್ಯಾಕೆ ಮಾತಾಡ ಹಾಕೋದ್ರಿ? ನನಗೆ ಆಗಲ್ತು ಅಂತ ಗೊತ್ತಿಲ್ವಾ? ಇವ್ನ ಯಾಕಲ್ಲ ಕರ್ಕೊಂಡ್ಬಂದು ಇಲ್ಲಿ ಕುಣಿಸ್ಕೊಂಡಿದ್ದೀರಿ? ಗಂಡು ಬಂದಾಗ ಹುಡುಗಿ ಅಪ್ಪ ಎಲ್ಲಿ ಅಂತ ಕೇಳ್ತಾರೆ, ಅದಕ್ಕೆ ಕರ್ಕೊಂಬಂದ್ವಿ. ದಡ್ ನನ್ನ ಮಗನೇ, ಗಣ್ಣೊಳಗೆ ಬರ್ತಾ ಇರೋದು ಈ ಹೆಣ್ಣನ್ನ, ಅವ್ರ ಅಪ್ಪನಲ್ಲ. ಅದನ್ನು ನಿಜನೇ ಕಣ. ಈಗ ಏನಣ್ಣ ಮಾಡೋದು? ಓ ತಗಡಪ್ಪ ಅವರು, ಬನ್ನಿ. ಲೋ, ಆ ತಗಡಪ್ಪನ ಯಾಕ್ಲಾ ಕರಿತೀಯಾ? ದಡ್ ಮಂಡ್ಯದೆ ಗಂಡ್ಯಾರು ಅಂತ ನಿಮ್ಗೆ ಗೊತ್ತೈತೇನಾ? ಇಲ್ಲ. ಅವ್ನ್ ಗೊತ್ತೈತೆ, ಸುಮ್ ಕುತ್ಕ. ಓ ಪುಕ್ಸಟೆ, ಏನ್ಲ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಈ ವಯ್ಯ ಎಣ್ಣೆ ಹೊಡಿತಾ ಇದ್ದಾನೆ. ಗಂಡ್ ಬರ್ತಾರಲ್ಲ, ಆ ಖುಷಿ ಹೊಡಿತಾನ. ಓ ಹೌದಾ? ಎಲ್ಲಿ ಮದ್ವೆ ಗಂಡು? ಮದ್ವೆ ಗಂಡು ಬಂದಲ್ಲ, ಮದ್ವೆ ಗಂಡು. ಓ ಇವ್ರೇನ ಮದ್ವೆ ಗಂಡು? ಹಾ ಬನ್ನಿ ಎಲ್ಲ ಇಲ್ಲೇ ಇದೀವಿ. ಇವರೇ ಮದ್ವೆ ಗಂಡು. ಸರಿ, ನೀವು ಕುಡಿತಾರ್ರಿ, ನನ್ನ ಮನೆ ಹತ್ರ ಕರ್ಕೊಂಡು ಹೋಗಿ ಬರ್ತೀನಿ. ಕರ್ಕೊಂಡು ಹೋಗ್ತೀಯ? ಪುಕ್ಸಟ ಇರೋ. ನಾನು ಇಲ್ಲಿ ಕುತ್ಕೊಳ್ಳಿ ಸರ್, ಹೇಳ್ತೀನಿ. ಹುಡುಗಿನ ತೋರಿಸ್ತೀನ, ಇಲ್ಲಿ ತೋರಿಸ್ತೀರಾ? ಹುಡುಗಿನೂ ಬರ್ತಾರೆ, ಅವಳ ಅವ್ವನೂ ಬರ್ತಾಳೆ. ಹುಡುಗಿನ ತೋರ್ಸೋದ್ ಮನೇಲಿ ಇರೋ. ಕುಡೀರಿ ಸರ್. ಇವ್ರ್ಯಾರು ಕರಡಿ ಹಂಗ್ ಕೂದ್ಲು ಬಿಟ್ಕೊಂಡವ್ರೆ? ಪ್ರಾಣಿ ಡಾಕ್ಟ್ರೆ. ಅಪ್ಪ ಬಚಾವಾದ್ವಿ, ಬಾ ಹೋಗೋಣ. ಓಡೋಗ್ಬೇಕಾಗಿರೋದು ನಾವು, ಈ ನನ್ನ ಮಕ್ಳು ಓಡೋಗ್ತಿದ್ದಾರೆ. ಓಡೋಗ್ತಾ ಇದಾರೆ. ದಡ್ ನನ್ ಮಗನೇ, ನೋಡು ಹುಡ್ಗಿರ್ನ ಓಡಿಸ್ಕೊಂಡು ಹೋಗ್ತಿದ್ದಾರೆ. ನನ್ ಕರ್ಮ, ನಾನ್ ನಿನ್ನ ನೋಡ್ಸ್ಕೊಂಡು ಹೋಗ್ಬೇಕು. ಬಾ. ಪುಕ್ಸಟೆ ಇರ್ಲಾ, ಮನೆ ಕರ್ಕೊಂಡು ಹೋಗ್ಬೇಕು ಹುಡುಗನ್ನ. ಗೊತ್ತಾಗಲ್ಲ. ಬರೋಣ. ಎಣ್ಣೆ ಪ್ಯಾಕೆಟ್ ಹಾಕೋಣ. ಹಾಕೋಣ, ಒಂದು ಚೆನ್ನಾಗಿರ್ತದೆ, ಇಟ್ಕೊಳ್ಳ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ಹೋಗ್ತೀನಿ. ಇರಿ ಸರ್. ಶಂಕರ,
ಇಲ್ಲ ಸೊಳ್ಳೆ ಹೊಡ್ತೀನಿ ಕಳ. ಅಯ್ಯೋ ಇದೇನ್ ಇಲ್ಲಿ ಕೂತಿದ್ದೀರಲ್ಲ? ಗಂಡ್ ಬಂದವ್ರೆ ಮಾತಾಡ್ತವ್ರೆ, ಮನೆ ಕರ್ಕೊಂಡ್ ಬರ್ತೀನಿ ನಡಿ. ಅಯ್ಯೋ ನಿನ್ ಗಂಡು ಮನೆ ಮಾರತ್ತಾಗ ಹೆಣ್ಣು ಮಕ್ಳು ಓಡೋಗ್ಬಿಟ್ರವ್ರೆ.